ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಮತ್ತು JNM ಬೋರ್ಡ್ ವತಿಯಿಂದ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಸೇಜ್ ಬರ್ತಾ ಇದೆ, ರಿಜೆಕ್ಟ್ ಅಂತ ಕೂಡ ಬರ್ತಾ ಇದೆ, ಸಬ್ಮಿಟ್ ಅಂತ ಕೂಡ ಬರ್ತಾ ಇದೆ. ಸೊ ಈ ಮೂರುಗೆ ಸಬ್ಮಿಟು, ರಿಜೆಕ್ಟು, ಅಪ್ಲೋಡ್ ಇದರ ಬಗ್ಗೆ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು. ನಿಮಗೆ ಕೂಡ ಒಂದು ಐಡಿಯಾ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಏನಂದರೆ PMB JNMಗೆ ವೆರಿಫಿಕೇಷನ್ ಸ್ಲಿಪ್ ಇರುತ್ತಾ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನಮ್ಮ JNM ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಇವೆರಡೂ ಬೋರ್ಡ್ಗಳಿಗೆ ಏನಂತಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬರೋದಿಲ್ಲ. ಯಾಕಂತಂದರೆ ನಾವು ಕಾಮನ್ ಆಗಿ ನೋಡೋದು BSc ನರ್ಸಿಂಗು ಮತ್ತು KE ವೆಬ್ಸೈಟ್ ಮುಖಾಂತರ ಏನು ಒಂದು ಕೌನ್ಸ್ಲಿಂಗ್ ಪ್ರೊಸೆಸ್ ಆಗುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಇರುತ್ತೆ. ಅದನ್ನು ನಾವು ಕಾಮನ್ ಆಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನಿಮಗೆ ಟೈಟಲ್ ಅದು ನೋಡಿರ್ತೀರ. ಬಟ್ ನಮ್ಮ ಪ್ಯಾರಾಮೆಡಿಕಲ್ ಮತ್ತು JNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಅದೇ ರೀತಿಯಾದಂಥ ವೆರಿಫಿಕೇಷನ್ ಸ್ಲಿಪ್ ಬರುವುದಿಲ್ಲ. ಇಲ್ಲಿ ಡೈರೆಕ್ಟಾಗಿ ಕೌನ್ಸ್ಲಿಂಗ್ ಇರುತ್ತೆ. ಇಲ್ಲಿ OTP ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಯಾವುದೇ ಥರಂಥ ಸ್ಪೆಷಲ್ ಆದಂಥ ವೆರಿಫಿಕೇಷನ್ ಸ್ಲಿಪ್ಪನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಲಿಂಕ್ ಇರ್ಬೋದು, ಕೊಡೋಕ್ಕೆ ಹೋಗೋದಿಲ್ಲ. ಇದಕ್ಕೂ ಮತ್ತು ನಮ್ಮ ಒಂದು ಬೋರ್ಡಿಗೂ JNM ನರ್ಸಿಂಗ್ ಪ್ಯಾರಾಮೆಡಿಕಲ್ ಬೋರ್ಡಿಗೂ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಿಗೂ ಅಜಗಜಾಂತರ ಸಂಬಂಧ ಇಲ್ಲವೇ ಇಲ್ಲ. ಆಮೇಲೆ ಕೊಡೋದು ಇಲ್ಲ. ಇಲ್ಲಿ ಏನಾಗ್ತದೆ ಅಂದರೆ ಈಗ ಜಸ್ಟ್ ನಿಮ್ಮದೊಂದು ರ್ಯಾಂಕ್ ನಂಬರ್ ಬಂದ ತಕ್ಷಣ ನಿಮಗೆ ಲಿಂಕ್ ಕೊಡ್ತಾರೆ ಅಷ್ಟೇ. ಅದು ಲಾಗಿನ್ ಮಾಡಬೇಕು. ನೀವು ಕಾಮನ್ನಾಗಿ ಲಾಗಿನ್ ಮಾಡೋದು ಅಲ್ಲೇ ಒಳಗಡೆ ಒಂದು ಲಿಂಕ್ ಇರುತ್ತೆ. ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ OTP ಬರುತ್ತೆ. OTP ಹಾಕಿಬಿಟ್ರೆ ಆಯಿತು, ನೀವು ಮತ್ತು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಓಪನ್ ಮಾಡಿಕೊಡ್ತಾರೆ. ಬಟ್ ನೆನಪಿಟ್ಕೊಳ್ರಿ, ಯಾರೇ ವಿದ್ಯಾರ್ಥಿಗಳು ನಮ್ಮ ಪ್ಯಾರಾಮೆಡಿಕಲ್ ಇರ್ಬೋದು, JNM ನರ್ಸಿಂಗ್ ವಿದ್ಯಾರ್ಥಿಗಳಿರ್ಬೋದು, ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಬರೋಂಗಿಲ್ಲ. ಅದ್ರ ಬಗ್ಗೆ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.